ಇನ್ನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ನೇತೃತ್ವದಲ್ಲಿ ಸಭೆ ರಾಹುಲ್ ಗಾಂಧಿ ಭೇಟಿಗೆ ಸಿಎಂ ಮತ್ತು ಡಿಸಿಎಂ ಡೆಲ್ಲಿಗೆ ಹೋಗಿದ್ದಾರೆ. ದಿಲ್ಲಿಯಲ್ಲಿ ಈಗ ರಾಹುಲ್ ಗಾಂಧಿ ಭೇಟಿಗೆ ಕೌಂಟ್ ಡೌನ್ ಶುರುವಾಗಿದೆ. ಈಗ ದೆಹಲಿ ಎಐಸಿಸಿ ಕಚೇರಿಯತ್ತ ಕಾರಿನಲ್ಲಿ ಪ್ರಯಾಣ. ಕಾಲ್ ತುಳಿತ ದುರಂತ ಸಂಬಂಧ ಸಭೆಯಲ್ಲಿ ಚರ್ಚೆ ಆಗುತ್ತೆ. ಹಾಗೆ ಇನ್ನೊಂದಷ್ಟು ವಿಚಾರಗಳು ಚರ್ಚೆ ಆಗುವಂತ ನಿರೀಕ್ಷೆ ಇದೆ. ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ದೆಹಲಿಯ ಎಐಸಿಸಿ ಕಚೇರಿಯ ಇಂದಿರಾ ಭವನದಲ್ಲಿ ಸಭೆ ನಡೆಯುತ್ತೆ. ಎಐಸಿಸಿ ಕಚೇರಿಯಲ್ಲಿ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಕೂಡ ಭಾಗಿಯಾಗಲಿದ್ದಾರೆ ಅನ್ನೋ ಮಾಹಿತಿ ಇದೆ. ಸೊ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹಲವಾರು ವಿಚಾರಗಳ ಚರ್ಚೆ ಈ ಒಂದು ಭೇಟಿಯಲ್ಲಿ ಆಗುವಂಥ ನಿರೀಕ್ಷೆ ಇದೆ. ಸೊ ದೆಹಲಿ ಎಐಸಿಸಿ ಕಚೇರಿಯತ್ತ ಇಬ್ಬರೂ ಕೂಡ ಕಾರ್ನಲ್ಲಿ ಪ್ರಯಾಣ ಬೆಳೆಸಿದ್ದಾರೆ. ಕಾಲ್ ತುಳಿತ ದುರಂತ ಅದಾದ ನಂತರ ಸರ್ಕಾರಕ್ಕಾಗಿರುವಂಥ ಮುಜುಗರ, ವಿಪಕ್ಷಗಳ ಟೀಕೆ, ಜೊತೆಗೆ ಸರ್ಕಾರದ ಪಾತ್ರ, ಇನ್ನು ಆ ಸನ್ಮಾನ ಕಾರ್ಯಕ್ರಮ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಸನ್ಮಾನ ಮಾಡಬೇಕು ಅನ್ನೋ ವಿಚಾರ ಏನಿದೆ, ಇದೆಲ್ಲವೂ ಕೂಡ ಈಗ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗಿದೆ. ಇದೆಲ್ಲಕ್ಕೂ ಕೂಡ ಸರ್ಕಾರದ ಪರವಾಗಿ ಇಬ್ಬರೂ ಕೂಡ ಹೈಕಮಾಂಡ್ಗೆ ಯಾವ ರೀತಿ ಉತ್ತರವನ್ನು ಕೊಡ್ತಾರೆ, ಯಾವ ವರದಿಯನ್ನು ಸಲ್ಲಿಸಲಾಗುತ್ತೆ ಅಂತ. ಇನ್ನು ಸಿಎಂ ಡಿಸಿಎಂರನ್ನ ಹೈಕಮಾಂಡ್ ಕರೆದಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ, ಸಭೆಯ ಅಜೆಂಡಾ ಏನು ಅನ್ನೋದು ಗೊತ್ತಿಲ್ಲ. ಸಿಎಂ ಮತ್ತು ಡಿಸಿಎಂರನ್ನ ಹೈಕಮಾಂಡ್ ಅವರು ಕರೆದಿದ್ದಾರೆ, ಸೊ ಅದಕ್ಕೆ ಹೋಗಿರೋದು. ಆದರೆ ಸಭೆ ಯಾವ ಕಾರಣಕ್ಕೆ, ಅಜೆಂಡಾ ಏನು ಅನ್ನೋದು ಗೊತ್ತಿಲ್ಲ. ಕರೆದ್ರೆ ನಾವು ಕೂಡ ಹೋಗ್ತೇವೆ, ಆದರೆ ನಮ್ಮನ್ನ ಕರೆದಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು. ಅಲ್ಲ, ನಮ್ಮ ಹೈಕಮಾಂಡ್ನವ್ರು ಕರೆದಿದ್ದಾರೆ ಸಿ ಎಂ ಅವರನ್ನು, ಡಿ ಸಿ ಎಂ ಅವರನ್ನು. ಅವರು ಇವತ್ತು ಬೆಳಿಗ್ಗೆ ಹೋದರು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಏನಂತ ಗೊತ್ತಿಲ್ಲ, ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಸಂಪುಟ ಪುನರ್ರಚನೆ ನಮಗೇನು ಗೊತ್ತಾಗುತ್ತೆ ರೀ, ಸ್ಪೆಕ್ಯುಲೇಟ್ ಮಾಡಕ್ ಹೋಗಲ್ಲ ನಾನು. ಗೊತ್ತಿಲ್ಲ. ಕರೆದ್ರೆ ಹೋಗ್ತೀವಿ. ನಮಗೆ ಯಾರಿಗೂ ಕರೆದಿಲ್ಲ. ಬೇರೆ ಅವರ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿಗಳಿದ್ದಾರೆ, ಮಾನ್ಯ ಶಿವಕುಮಾರ್ ಅವರು. ಆಮೇಲೆ ಮುಖ್ಯಮಂತ್ರಿಗಳು ಅವ್ರನ್ನ ಕರೆದಿದ್ದಾರೆ.